ಅತ್ಯಂತ ಮಹತ್ವದ ಕೊರೋನಾ ಬ್ರೇಕಿಂಗ್ ಒಂದು ಬರ್ತಾ ಇದೆ. ಈಗಾಗಲೇ 3 ಕೊರೋನಾದಿಂದ ಇತ್ತೀಚೆಗಷ್ಟೇ ಮೃತಪಟ್ಟಿದ್ರು. ಅವರೆಲ್ಲರೂ ಕೂಡ ಈಗ JN1 ತಳಿಯ ಕಾರಣದಿಂದಲೇ ಮೃತಪಟ್ಟಿದ್ದಾರೆ ಅನ್ನುವಂಥ ಆತಂಕಕಾರಿ ಮಾಹಿತಿ ಈಗ ಹೊರಗಡೆ ಬರ್ತಾ ಇದೆ. ರಾಜ್ಯದಲ್ಲಿ JN1 ಸೋಂಕಿಗೆ 3 ಬಲಿಯಾಗಿದ್ದಾರೆ. ಆರೋಗ್ಯ ಸಚಿವ ಈಗ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನು ನೀಡಿದ್ದಾರೆ. ಮೃತಪಟ್ಟ 3ರಲ್ಲಿ JN1 ವೈರಸ್ ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ ಕೂಡ ಈಗ ದೃಢಪಡ್ತಾ ಇದೆ. ಅಂದರೆ ಇಷ್ಟು ದಿನ ಕೊರೋನಾ ಜೊತೆಗೆ ಬೇರೆ ಬೇರೆ ಕೋಮಾರ್ಬಿಡಿಟಿ ಅಂತ ಹೇಳಲಾಗಿತ್ತು. ಆದರೆ ಈಗ JN1 ಸೋಂಕಿನಿಂದಲೇ ಇವರು ಬಲಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮೃತಪಟ್ಟವರ ಬಗ್ಗೆ ಈಗಾಗಲೇ ಮಾಹಿತಿ ನೀಡಿದ್ದೇವೆ. ಮೃತಪಟ್ಟವರಿಗೆ ಬೇರೆ ಬೇರೆ ಕಾಯಿಲೆಗಳಿಂದ ಬಳಲ್ತಾ ಇದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಬೇರೆ ಕಾಯಿಲೆಯ ಜೊತೆಗೆ JN1 ಸೋಂಕು ಕೂಡ ತಗುಲಿತ್ತು. ರಾಜ್ಯದಲ್ಲಿ ಇದುವರೆಗೂ 35 ಉಪತಳಿ JN1 ಪ್ರಕರಣ ಪತ್ತೆಯಾಗಿದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ದಿನೇಶ್ ಗುಂಡೂರಾವ್ ಏನು ಹೇಳಿದ್ರು ನೋಡವನಿ. ಹೇಳಿದ್ದೀವಿ ಸಾವು ಆಗಿರುವಂಥದ್ದು ಈಗಾಗಲೇ ಹೇಳಿದ್ದೀವಿ. ಅವರು ಎಲ್ಲರೂ ಕೂಡ ಬೇರೆ ಬೇರೆ ಕಾಯಿಲೆ ರೋಗಗಳೆಲ್ಲ ಇತ್ತು ಅಂತ. ಅವರಲ್ಲೂ ಈ JN.1 ಪತ್ತೆ ಆಗಿದೆ. ಸಾವು ಆಗಿರುವಂಥದ್ದು ಈಗಾಗಲೇ ಹೇಳಿದ್ದೀವಿ. ಅವರು ಎಲ್ಲರೂ ಕೂಡ ಬೇರೆ ಬೇರೆ ಕಾಯಿಲೆ ರೋಗಗಳೆಲ್ಲ ಇತ್ತು ಅಂತ. ಅವರಲ್ಲೂ ಈ JN.1 ಪತ್ತೆ ಆಗಿದೆ. ಸಾವು ಆಗಿರುವಂಥದ್ದು ಈಗಾಗಲೇ ಹೇಳಿದ್ದೀವಿ.